ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ವೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆ್ಯಂಡ್ ಕ್ಯೂಟಾಗಿರೋ ಸ್ಯಾರಿ ಕುಚ್ ಡಿಸೈನ್ನ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಇದಕ್ಕೆ ನಾನು ನೀಡಲ್ ನಂಬರ್ 10ನ ತೊಗೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಇದೇ ನೀಡಲ್ ಯೂಸ್ ಮಾಡೋದು. ಹಾಗೆ ಈ ಥರ ರೌಂಡ್ ಬೀಡು ಮತ್ತು ದೊಡ್ಡ ಸೈಜ್ ರೌಂಡ್ ಬೀಡ್ಸು, 2 ಟೈಪ್ಸ್ ಆಫ್ ರೌಂಡ್ ಬೀಡ್ಸ್ನ ನಾನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬೀಡ್ ಅವೈಲಬಲ್ ಇದೆ ಆ ಬೀಡನ್ನೇ ತೊಗೊಳ್ಳಿ, ಇದೇ ಬೇಕು ಅಂತೇನಿಲ್ಲ. ಮತ್ತು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ಈ 6 ಎಳೆ ದಾರನ ರೆಡಿ ಮಾಡಿದ್ದೀವಲ್ವ, ಅದನ್ನು ಎಳ್ಕೊಂಡು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈ ಥರ ಸಿಂಗಲ್ ಲಾಕ್ ಆದಮೇಲೆ ನೋಡಿ, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಒಟ್ಟು 2 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ 1 2 3 4 4 ಚೈನ್ನ ಹಾಕ್ಕೋಬೇಕು. 4 ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ನಾವಿಲ್ಲಿ ಲಾಕ್ನ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಆದಮೇಲೆ ನೋಡಿ, ಬಟ್ಟೆಗೆ ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಈ ಸ್ಮಾಲ್ ಸೈಜ್ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಲ್ವಾ, ಸ್ಮಾಲ್ ಸೈಜ್ ರೌಂಡ್ ಬೀಡ್ಸ್ನ ತೊಗೊಳ್ಳೋಣ. ನಾನಿಲ್ಲಿ ಅಟ್ ಎ ಟೈಮ್ 2 ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು 1 ಬೀಡ್ ಬೇಕಾದರೆ ತೊಗೊಳ್ಳಿ. ಸಿಂಗಲಾಗಿ ಒಂದೊಂದೇ ಬೀಡನ್ನ ತೊಗೊಂಡು ಈ ಥರ ದಾರದೊಳಗಡೆ ಇನ್ಸರ್ಟ್ ಮಾಡಿ ಬೀಡ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬೀಡ್ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಬೀಡ್ ಕೂರಲಿಕ್ಕೆ ಅಂತ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಹೋಗಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳೋಣ. ಬೀಡ್ ಹಾಕಿದ್ಮೇಲೆ, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಎಷ್ಟು ಲೆಂತಿ ಬರುತ್ತೆ ಅಂತ ನೋಡಿಕೊಂಡು, ಎಷ್ಟು ಸ್ಪೇಸ್ ಬೇಕು ಅಂತ ನೋಡಿಕೊಂಡು ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೇನ ಮಾಡಬೇಕು. ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಎಲ್ಲಿ ಕೂರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 3 ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಲೆಂತಿಯಾಗಿ ಕುಚ್ಚು ಕಟ್ಟಬೇಕು ಅನ್ನೋರು ಬೇಕು ಅಂದರೆ 4 ಬೀಡನ್ನ ಯೂಸ್ ಮಾಡ್ಕೋಬೋದು. ಇಲ್ಲ ನನಗೆ ಪಕ್ಕನೇ ಬೇಕು ಅಂದರೆ 2 ಬೀಡ್ ಆರ್ 1 ಬೀಡಿಗೇನೆ ನಾವು ಸ್ಟಾಪ್ ಮಾಡ್ಕೋಬೋದು, ಆಪ್ಷನಲ್ ಅದು. ಈಗ 3 ಬೀಡ್ ಆದಮೇಲೆ ನಾನಿಲ್ಲಿ 1 2 ಟೈಮ್ ಸಿಂಗಲ್ ಕ್ರೋಶೇನ ಮಾಡಿದ್ದೀನಿ. ಮತ್ತು ಒಂದು ಸಿಂಗಲ್ ಕ್ರೋಶೆ. ನಾನು ಒಟ್ಟು 4 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಅದನ್ನು ಕೌಂಟ್ ಮಾಡ್ಕೊಂಡು ಒಟ್ಟು 4 ಟೈಮ್ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 4 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿ ಈ ರೌಂಡ್ ಬೀಡ್ಸ್ ಇದೆ ನೋಡಿ, ದೊಡ್ಡ ಸೈಜಿನ ರೌಂಡ್ ಬೀಡು, ಆ ಬೀಡನ್ನ ತೊಗೊಳ್ಳೋಣ. ದೊಡ್ಡ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ನ ಮಾಡಿಕೊಂಡು ಬೀಡ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಆದಮೇಲೆ ನೋಡಿ, ಇಲ್ಲಿ ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಟ್ಟೆನ ಟರ್ನ್ ಮಾಡಿಕೊಂಡು 1 2 3 4 5 ಚೈನ್ನ ಹಾಕ್ಕೊಂಡು ಆಗುತ್ತಾ ಅಂತ ನೋಡ್ಕೋಬೇಕು. ಆಗಲಿಲ್ಲ ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಚೈನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಮದು ಬೀಡ್ ಯಾವ ಸೈಜ್ ತೊಗೊಂಡಿದ್ದೀರಾ ಅಂತ ನೋಡಿಕೊಂಡು ಬೀಡಿಗೆ ಎಷ್ಟು ಚೈನ್ ಬೇಕಾಗುತ್ತೋ ಅಷ್ಟು ಚೈನ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನನಗೆ ಇಲ್ಲಿ 6 ಚೈನ್ ಬೇಕಾಯಿತು ನನ್ನ ಬೀಡಿಗೆ. ಸೊ ನಾನು 6 ಚೈನ್ನ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ಬೀಡ್ ಲಾಕ್ ಮಾಡಿದ್ದೀವಲ್ಲ, ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ, ಆ ಕ್ರೋಶೆ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮೇಲೇ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. 2 ಸಿಂಗಲ್ ಲಾಕ್ ಆದಮೇಲೆ ನೋಡಿ, ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಆದಮೇಲೆ 1 2 2 ಚೈನ್ನ ಹಾಕ್ಕೊಂಡು ಈಗ ನೋಡಿ, ಇಲ್ಲಿ 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ 6 ಚೈನ್ ಗ್ಯಾಪ್ ಇದೆ ನೋಡಿ ಬೀಡ್ ಮೇಲೆ, ಆ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಓಕೆನಾ? 2 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೇನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಗ್ಯಾಪ್ ಇದೆ ನೋಡಿ, ಡಬಲ್ ಕ್ರೋಶೆ ಬ್ಯಾಕಿಗೆ ಹೋಗಿ ಕ್ರೋಶನ ತೊಗೊಂಡು ಲಾಕ್ ಮಾಡಿದ್ರೆ ಇಲ್ಲೊಂದು ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತೆ ಒಂದು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 6 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆ
ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು 6 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. 3 ಲೂಪ್ ಇರುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ. ಈಗ 3 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಈಗ ಸೂಜಿ ಮೇಲೆ 2 ಸಲ ದಾರ ತೊಗೊಂಡಿದ್ದೀನಿ. ಆಗಲೇ 1 ಟೈಮ್ ದಾರ ತೊಗೊಂಡಿದ್ದೆ, ಈಗ 2 ಟೈಮ್ಸ್ ದಾರ ತೊಗೊಂಡು ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ ನೋಡಿ. ಈಗ ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ. 3 ಡಬಲ್ ಕ್ರೋಶೆ ಮತ್ತು ಒಂದು ತ್ರಿಬಲ್ ಕ್ರೋಶೆ. ಈಗ ಮತ್ತೆ ಈಗ ನಾನು ಡಬಲ್ ಕ್ರೋಶೆನ ತಗೊಳ್ತಾ ಇದ್ದೀನಿ. ಒಂದೇ ಒಂದು ಮಿಡಲಲ್ಲಿ ಮಾತ್ರ ನಾನು ತ್ರಿಬಲ್ ಕ್ರೋಶೆನ ತೊಗೊಂಡಿದ್ದೀನಿ. ಈಗ ಮತ್ತೆ ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು ತ್ರಿಬಲ್ ಕ್ರೋಶೆ ಆ ಕಡೆ ಈ ಕಡೆ 3 ಡಬಲ್ ಕ್ರೋಶೆ ಪಿಕಾಟ್ನ ಮಾಡಬೇಕು. ಸ್ಟಾರ್ಟಿಂಗಲ್ಲಿ 3 ಟೈಮ್ಸು ಡಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ನಾನು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಈಗಲೂ ಅಷ್ಟೇ 3 ಟೈಮ್ಸು ಡಬಲ್ ಕ್ರೋಶೆ ಪಿಕಾಟ್ನ ಮಾಡಬೇಕು ನೋಡಿ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಈಗ ನೋಡಿ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು 2 ಚೈನ್ ಹಾಕಿ ಆಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡಿದ್ನಲ್ಲ, ಹಾಗಾಗಿ ಲಾಸ್ಟಲ್ಲಿ ಡಬಲ್ ಕ್ರೋಶೆನ ಮಾಡಿಕೊಂಡು ಎಂಡ್ ಮಾಡಬೇಕು ಅಂದರೆ ಹತ್ತಿರದಲ್ಲೇ ಪಕ್ಕದಲ್ಲೇ ಬಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್, ಪಕ್ಕನೇ ಸಿಂಗಲ್ ಲಾಕ್ನ ಮಾಡಬೇಕು. ಬೀಡ್ ಹಾಕಿರೋದನ್ನು ಕೌಂಟ್ ಮಾಡಿಕೊಂಡ್ರೆ ಒಟ್ಟು 4 ಬೀಡ್ ಹಾಕಿ ಲಾಕ್ ಮಾಡಿದ್ದೀವಲ್ವ, ಆ ಲಾಕನ್ನು ಸೇರಿಸ್ಕೊಂಡು ಒಟ್ಟು 4 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿ ಈಗ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ 4 ಡಬಲ್ ಕ್ರೋಶೆ ಆದಮೇಲೆ ಬೀಡನ್ನ 4 ಸಿಂಗಲ್ ಕ್ರೋಶೆ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಎಲ್ಲಿ ಕೂರುತ್ತೆ ಅಂತ ನೋಡಿಕೊಂಡು ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಈಗ ನೋಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬಟ್ಟೆಗೆ ಎಲ್ಲಿ ಕೂರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಟ್ಟು ನಾನು ಆರ್ಚ್ ಆ ಕಡೆ ಈ ಕಡೆ 3 ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಕುಚ್ಚು ದೂರ ಬೇಕು ಅನ್ನೋರು 4 5 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇಲ್ಲ ಕುಚ್ಚು ಹತ್ತತ್ರನೇ ಬೇಕು ಪಕ್ಕನೇ ಅಂದರೆ ಈ ಬೀಡ್ ಬಂದು ನಿಮಗೆ ಆಪ್ಷನಲ್ಲು, ಒಂದಾದರೂ ಬೀಡ್ ಹಾಕ್ಕೋಬೋದು, ಇಲ್ಲ ಬೀಡ್ ಹಾಕ್ದೇನೇನೋ ಮಾಡ್ಕೋಬೋದು. ಇದು ಆಪ್ಷನಲ್ಲು. ಗ್ರ್ಯಾಂಡ್ ಲುಕ್ಕಿಂಗ್ ಬರಲಿ ಅನ್ನೋ ಕಾರಣಕ್ಕೆ ನಾನು 3 ಬೀಡನ್ನ ಹಾಕಿದ್ದೀನಿ. ಈಗ 3 ಬೀಡ್ ಆದಮೇಲೆ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ 4 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ನೋಡಿ ದಾರನ ಮೇಲ್ ಮಾಡಿ ಎಗೇನ್ ಕುಚ್ಚು ಆ ಕಡೆ ಈ ಕಡೆಯೂ ಬೀಡ್ ಬರಬೇಕಲ್ವ. ಸೊ ಎಗೇನ್ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೀಡ್ ಲಾಕ್ ಮಾಡೋದಿಲ್ಲ, ಹಾಗೆ ಡೈರೆಕ್ಟಾಗಿ ಬಟ್ಟೆಗೆ ಹೋಗಿ ಲಾಕ್ನ ಮಾಡ್ಕೊಳ್ತೀನಿ. ಮತ್ತು 3 ಬೀಡ್ ಇನ್ಸರ್ಟ್ ಆಯಿತು. 3 ಬೀಡ್ ಇನ್ಸರ್ಟ್ ಆದಮೇಲೆ ನೋಡಿ ಇಲ್ಲಿ 3 ಬೀಡ್ ಇನ್ಸರ್ಟ್ ಆದಮೇಲೆ 4 ಸಿಂಗಲ್ ಇನ್ಸರ್ಟ್ ಮಾಡಿರೋದನ್ನು ಅಂದರೆ ಲಾಕ್ ಮಾಡಿರೋದನ್ನು ಸೇರಿಸಿ 4 ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ 4 ಟೈಮ್ಸ್ ಸಿಂಗಲ್ ಲಾಕ್ ಆಗಿದೆ. 4 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ದಾರನ ಮೇಲ್ ಮಾಡಿ ದೊಡ್ಡ ಸೈಜ್ ಬೀಡ್ಸ್ ಇದೆಯಲ್ಲ ರೌಂಡ್ ಶೇಪು, ಆ ಬೀಡನ್ನ ತಗೊಳ್ತೀನಿ. ಈಗ ಆ ಬೀಡನ್ನ ತೊಗೊಂಡು ದಾರದಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಮಾತ್ರ ಬೀಡ್ ಲಾಕ್ನ ಮಾಡಿರೋದು. ಸ್ಟಾರ್ಟಿಂಗಲ್ಲೆಲ್ಲ ಸ್ಮಾಲ್ ಬೀಡ್ಸ್ನ ನಾನು ಲಾಕ್ ಮಾಡ್ದಲೇ ಬಟ್ಟೆಗೆ ಹೋಗಿ ಲಾಕ್ನ ಮಾಡಿದ್ದೀನಿ.
ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತು ಬೀಡ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 5 ಚೈನ್ನ ಹಾಕ್ಕೊಂಡಿದ್ದೀನಿ. ನನಗೆ ಇಲ್ಲಿ 5 ಚೈನ್ನ ಹಾಕ್ಕೊಂಡು ನೋಡ್ತೀನಿ, ಆಗಲಿಲ್ಲ ಅಂದರೆ ಇನ್ನೂ ಎಕ್ಸ್ಟ್ರಾ ಒಂದು ಚೈನ್ನ ಆ್ಯಡ್ ಮಾಡ್ಕೊಳ್ತೀನಿ. 6 ಚೈನ್ನ ಹಾಕ್ಕೊಂಡು ನೋಡಿ, ಬೀಡ್ ಪಕ್ಕದಲ್ಲಿರೋ ಈ ಸಿಂಗಲ್ ಲಾಕ್ ಇದೆಯಲ್ಲ, ಆ ಲಾಕಿಗೆ ಹೋಗಿ ಲಾಕ್ ಮೇಲ್ಗಡೆನೆ ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಪಕ್ಕದಲ್ಲಿರೋ ಇನ್ನೊಂದು ಸಿಂಗಲ್ ಲಾಕ್ ಮೇಲೇನೂ ಕೂಡ ಮತ್ತೆ ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಆದಮೇಲೆ ಸೂಜಿ ಮೇಲೆ 2 ಚೈನ್ನ ಹಾಕ್ಕೋಬೇಕು. ಬಟ್ಟೆನ ಟರ್ನ್ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಈ 6 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. ಈಗ 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ನ ಹಾಕಿ ಇದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ, ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಿಕಾಟ್ ಫಾರ್ಮ್ ಆಗುತ್ತೆ. ಈಗ 3 ಟೈಮ್ಸು ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಈಗ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. 3 ಟೈಮ್ಸ್ ಡಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಬೇಕು ನಾವು. ಈಗ ತ್ರಿಬಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಇದೇ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಪಿಕಾಟ್ ಆಯಿತು. 1 ಟೈಮ್ ತ್ರಿಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಎಗೇನ್ ಡಬಲ್ ಕ್ರೋಶೆ ಪಿಕಾಟ್ನ 3 ಟೈಮ್ಸ್ ಮಾಡ್ಕೋಬೇಕು. ಏನಿಲ್ಲ, ಸೂಜಿ ಮೇಲೆ 2 ಸಲ ದಾರ ತೊಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ. 1 ಟೈಮ್ ದಾರ ತೊಗೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ ಅಷ್ಟೇ. ಈಗ ಸೂಜಿ ಮೇಲೆ ಇನ್ನೊಂದ್ಸಲಿ ದಾರ ತೊಗೊಳ್ತಾ ಇದ್ದೀನಿ. ಮತ್ತು 6 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಎಂಡಿಂಗಲ್ಲಿ ಡಬಲ್ ಕ್ರೋಶೆನ ಮಾಡಿಕೊಂಡು ಎಂಡ್ ಮಾಡಬೇಕು. ಬಿಕಾಸ್ ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ನ ಹಾಕ್ಕೊಂಡು 6 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೊಂಡಿದ್ದೀವಲ್ವಾ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ ಹಾಕಿ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಎಂಡಿಂಗಲ್ಲೂ ಅಷ್ಟೇ ಒಂದು ಡಬಲ್ ಕ್ರೋಶೆನ ಹಾಕಿಬಿಟ್ಟೆ ಎಂಡ್ ಮಾಡಬೇಕು. ಎಂಡ್ ಆದಮೇಲೆ ಸ್ವಲ್ಪ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 4 ಟೈಮ್ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನಾನಿದು ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ, ಎಂಡಿಂಗಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಕೊನೆಯಲ್ಲಿ ಕುಚ್ಚು ಕಟ್ಟಲಿಕ್ಕೆ ಅಂತ 4 ಚೈನ್ ಹಾಕಲಿಕ್ಕೆ ಸ್ಪೇಸ್ ಸಿಗಲಿಲ್ಲ. ಸೊ ಅಲ್ಲಿಗೆ ನಾನು ಎಂಡ್ ಮಾಡ್ತೀನಿ. 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಕುಚ್ಚು ಕಟ್ಟೋಕ್ಕೆ ಸ್ಪೇಸ್ ಇದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಸೀರೆಯಲ್ಲಿ ಕುಚ್ಚು ಕಟ್ಟೋಕ್ಕೆ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಥರ ಹಿಂದ್ಗಡೆ ದಾರನ 2 ಚೈನ್ ಹಾಕಿ ದಾರ ಟ್ರಿಮ್ ಮಾಡಿಕೊಂಡು ಹಿಂದೆ ಗ್ಲೂ ಹಾಕಿ ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು ಅಷ್ಟೇ. ಸಮ್ಟೈಮ್ ಒಂದೊಂದು ಸ್ಯಾರಿ ಹೀಗೆ ಆಗಿಬಿಡುತ್ತೆ, ಕುಚ್ಚು ಹಾಕೋಕ್ಕೆ ಸ್ಪೇಸ್ ಇರಲ್ಲ. ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹೇಗೆ ಕಾಣಿಸ್ತಾ ಇದೆ ಅಂತ. ನಾನು ಇದನ್ನು ಕುಚ್ಚು ಕಟ್ಬಿಟ್ಟು ಫಿನಿಶಿಂಗ್ ಆದಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೆ 147 ದಾರನ ತೊಗೊಂಡಿದ್ದೀನಿ. 2 ಫೋಲ್ಡ್ ಆಯಿತು ಅಂದರೆ 280 ಸ್ಟ್ಯಾಂಚ್ ಆಯಿತು. ಪುಟಾಣಿ ಕುಚ್ಚು ಆರ್ಚ್ ಎಷ್ಟು ಲೆವೆಲ್ ಇದೆ ಅಷ್ಟೇ ಲೆವೆಲಲ್ಲಿ ನಾನು ಕುಚ್ಚನ್ನ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಿಂದ್ಗಡೆ ಗ್ಲೂ ಹಾಕಿ ನಾನಿಲ್ಲಿ ಪೇಸ್ಟ್ ಮಾಡಿದ್ದೀನಿ. ಕೊನೆಯಲ್ಲಿ ಕುಚ್ಚು ಕಟ್ಲಿಕ್ಕೆ ಸ್ಪೇಸ್ ಆಗಲಿಲ್ವಲ್ಲ, ಸೊ ಹಾಗಾಗಿ ಅಲ್ಲಿ ಗ್ಲೂ ಹಾಕಿ ಪೇಸ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ಇದನ್ನು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 500 to 600 ಚಾರ್ಜಸ್ ಮಾಡ್ಬೋದು. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಪ್ಲೇಸ್ ಮೇಲೆ ಡಿಪೆಂಡು. ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.